ಈ ವರ್ಷವೂ ಕೂಡ ಚಳಿಗಾಲ ಅಧಿವೇಶನ ಡಿಸೆಂಬರ್ 8ರಿಂದ 18ರವರೆಗೆ ಈಗಾಗಲೇ ಕಾರ್ಯಕಲಾಪ ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಪ್ರತಿ ವರ್ಷ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ವಿಷಯವಾಗಿ ಅನೇಕ ಪ್ರತಿಭಟನೆಗಳು ನಡೀತಾ ಇತ್ತು. ಈಗಾಗಲೇ ಮುಂಚಿತವಾಗಿಯೇ ಪ್ರತಿಭಟನೆಗಳಾಗಿ ಬೇಡಿಕೆಗಳು ಈಡೇರೋದ್ರಿಂದ ಕಬ್ಬು ಬೆಳೆಗಾರರ ಹೋರಾಟವನ್ನು ಅಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ ಬಹುತೇಕವಾಗಿ ಬರೋದಿಲ್ಲ. ಉಳಿದಿರ್ತಕ್ಕಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಜಿಲ್ಲೆ ಅಭಿವೃದ್ಧಿ ಬಗ್ಗೆ, ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಅಪರ ಕೃಷ್ಣ ಯೋಜನೆ ಬಗ್ಗೆ ಸುಮಾರು 1,20,000 ಜಮೀನನ್ನು ವಶಪಡಿಸಿಕೊಳ್ಳತಕ್ಕಂಥದ್ದು ಸರ್ಕಾರ ಮುಂದೆ ಪ್ರಸ್ತಾವನೆ ಇದೆ. ಈಗಾಗಲೇ ಸಚಿವ ಸಂಪುಟದ ತೀರ್ಮಾನ ಆಗಿದೆ. 1 ಎಕರೆಗೆ 30 ಲಕ್ಷ ಮತ್ತು ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಿಗೆ 40 ಲಕ್ಷ ಹಣ ಬಿಡುಗಡೆ ಆಗಬೇಕು, ಮಾಡಿಕೊಡ್ಬೇಕು, ಅದನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಸಚಿವ ಸಂಪುಟದಲ್ಲಿ ಪ್ರಮುಖ 2 ಬೇಡಿಕೆಗಳು ಈಗಾಗಲೇ ಅಧಿವೇಶನ ಮುಂಚೆನೇ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ. ಇನ್ನು ಉಳಿದಿರ್ತಕ್ಕಂಥ ನೀರಾವರಿ ಮತ್ತು ಮಹದಾಯಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಮತ್ತು ಹೊಸದಾಗಿ ನೀರಾವರಿ ಮಾಡ್ತಕ್ಕಂಥ ಯೋಜನೆಗಳೇನಿದ್ದಾವೆ ಅದನ್ನು ತುರ್ತುಗತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು, ರಸ್ತೆಗಳ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ವಿದ್ಯುತ್ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಬೇಕಾಗಿದೆ. ಇಂಥ ಅನೇಕ ಹಲವಾರು ಸಮಸ್ಯೆ